ಪರರ ಜೊತೆ ಪಲ್ಲಂಗ ಹತ್ತಲು ಹೆಂಡತಿಗೆ ಹಿಂಸೆ, 6 ಬಾರಿ ತಲಾಖ್, ಗರ್ಭಪಾತ ಮಾಡಿಸಿದ್ದ ಸೈಕೋ ವೇಶ್ಯವಾಟಿಕೆಗೆ ಪತ್ನಿಯನ್ನ ದೂಡಲು ಪ್ರಯತ್ನ ಪಟ್ಟಿದ್ದ. ಇದು ಒಂತರಹದು ಸೈಕೋ ಪ್ರಕರಣ. 6 ಬಾರಿ ತಲಾಖ್ ಕೊಟ್ಟಿದ್ದ, ಗರ್ಭಪಾತ ಮಾಡಿಸಿದ್ದ ಸೈಕೋ ವೇಶ್ಯವಾಟಿಕೆಗೆ ಪತ್ನಿಯನ್ನ ದೂಡೋದಕ್ಕೂ ಯತ್ನ ಮಾಡಿದ್ದ. ತನ್ನ ಸ್ವಂತ ಪತ್ನಿಯ ದೇಹವನ್ನ ಮತ್ತೊಬ್ಬರಿಗೆ ಹಂಚಿಕೊಳ್ಳೋದಕ್ಕೆ ಆದೇಶ ಮಾಡ್ತಾನೆ ಅಂತ ಹೇಳಿದ್ರೆ ಈತ ಗಂಡಸೋ ಅಥವಾ ಮತ್ತೊಂದು ಗೊತ್ತಾಗ್ತಾ ಇಲ್ಲ. ಬಂದೂಕು ಚಾಕು ತೋರಿಸಿ ಕೊಲ್ಲುವುದಾಗಿ ಬೆದರಿಕೆ, ದಿನನಿತ್ಯ ಮಾವನಿಗೆ ಬಾಡಿ ಮಸಾಜ್ ಮಾಡಬೇಕಂತೆ ಸೊಸೆ. ಇದು ಯಾವ ಕೆಟ್ಟ ಮನಸ್ಥಿತಿ. ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ, ಮಂತ್ರಿಗಳು ನಮ್ಮವರೇ, ನಿಮ್ಮವರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನೀನು ನಿಖಾ ಆಗಿರೋ ಹೆಂಡತಿ ಮಾವನು ತೊಡೆ ಮಸಾಜ್ ಮಾಡಬೇಕು ಅಂದ್ರೆ ನೀನು ಏನು ಮಾಡೋಕೆ ಆಗಲ್ಲ ಅಂತ ಅಬ್ಬರ. ನೊಂದ ಮಹಿಳೆಯಿಂದ ಬನಶಂಕರಿ ಠಾಣೆಗೆ ದೂರು ದಾಖಲಾಗಿದೆ. ಯೂನುಸ್ ಪಾಷಾ ವಿರುದ್ಧ ಪತ್ನಿ ಹಲೀಮಾ ಸಾದಿಯಾ ದೂರು. ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರ ತನಿಖೆ. ಪರರ ಜೊತೆ ಪಲ್ಲಂಗ ಆಡಬೇಕು ಅಂತೇಳಿ ಸ್ವಂತ ಗಂಡ ಮುಠಾಳ, ಆತನ ಚರ್ಮ ಮಾತ್ರ ಬಿಳಿ ಇದೆ, ಮನಸ್ಸು ಕಂಪ್ಲೀಟ್ ಕತ್ಲು. ಸ್ವಂತ ಹೆಂಡತಿಯನ್ನ ಪರರ ಜೊತೆ ಮಲಗೋದಕ್ಕೆ ಹೇಳುವಂತಹ ಗಂಡನನ್ನ ಗಂಡಸು ಅಂತ ಹೇಳೋದಕ್ಕೆ ಸಾಧ್ಯನಾ ಈ ಸಮಾಜ? ನಾಗರಿಕ ಸಮಾಜದಲ್ಲಿ ಬದುಕಲು ಅರ್ಹ ಇಲ್ಲದಿರತಕ್ಕಂಥ ವ್ಯಕ್ತಿ ಮಾವನ ಜೊತೆ ಸಹಕರಿಸಬೇಕಂತೆ ಹೆಂಡತಿ. ಧರ್ಮದ ನಿಯಮಗಳು ಗೊತ್ತಿಲ್ಲ ಮೂದೇವಿಗೆ. ನಾಗರಿಕ ಸಮಾಜದಲ್ಲಿ ಬದುಕಬೇಕಾದ ರೀತಿನ ಇದು. ಈತನ ಹಿನ್ನೆಲೆಯನ್ನು ಚೆಕ್ ಮಾಡಬೇಕು ಪೊಲೀಸರು. ಈತನ ಹಿನ್ನೆಲೆ ಅತ್ಯಂತ ಭಯಾನಕವಾಗಿರುತ್ತೆ. ಕಾರಣ, ಸ್ವಂತ ಹೆಂಡತಿಯನ್ನ ಮಾವನ ಜೊತೆ ಸಹಕರಿಸೋದಕ್ಕೆ ಆದೇಶ ಕೊಡ್ತಾನೆ, ಪೊಲಿಟಿಷಿಯನ್ಗಳ ಜೊತೆ ಹೋಗಬೇಕು ಅಂತ ಹೇಳ್ತಾನೆ. ತನ್ನ ಹೆಂಡತಿಯ ಸೌಂದರ್ಯವನ್ನ ಈತ ವ್ಯವಹಾರ ಬಿಸ್ನೆಸ್ ಮಾಡೋದಕ್ಕೆ ಮುಂದಾಗಿದ್ನ. ಹಾಗಾದ್ರೆ ಪೊಲೀಸರು ಈ ಬಗ್ಗೆಯೂ ಕೂಡ ತನಿಖೆ ಮಾಡಬೇಕು. ನಮ್ಮ ಪೊಲೀಸರು ರೀತಿ ರಿವಾಜು ಅನ್ನೋ ಕಾರಣಕ್ಕೋಸ್ಕರ ಒಂದಷ್ಟು ವಿಳಂಬ, ಒಂದಷ್ಟು ಸಾಕ್ಷಿಗಳ ಸಂಗ್ರಹ, ಒಬ್ಬನ ವ್ಯಕ್ತಿತ್ವದ ಹಿನ್ನೆಲೆಯನ್ನು ಚೆಕ್ ಮಾಡೋದಕ್ಕೆ ಯಾಕ್ರಿ ಬೇಕು ಸಾಕ್ಷಿ? ಈತನ ಹಿಂದೆ ಈ ಎಷ್ಟು ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದೆ, ಅಥವಾ ಈತನ ಸಂಪರ್ಕ ಜಾಲದಲ್ಲಿ ಯಾರ್ಯಾರಿದ್ದಾರೆ, ಈತನನ್ನ ಇದಕ್ಕೆ ಪ್ರೇರೇಪಿಸಿದ ವ್ಯಕ್ತಿತ್ವಗಳು ಯಾರು, ಅಥವಾ ಈತನೇ ಇದನ್ನ ಸ್ವಯಂ ಪ್ರೇರಿತನಾಗಿ ಮಾಡ್ತಾ ಇದ್ನ, ಈತ ಈ ಹಿಂದೆ ಬೇರೆ ಒಂದು ಮದುವೆ ಆಗಿ ಅಲ್ಲಿಯೂ ಕೂಡ ಹಿಂಗೆ ಮಾಡಿದ್ನ, ಇವೆಲ್ಲವೂ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಬೇಕು. ಆದರೆ ವಿಳಂಬದ ಕಾರಣ ಸತ್ಯಗಳು ಹೊರಬರ್ತಾ ಇಲ್ಲ. ವೇಶ್ಯಾವಾಟಿಕೆಗೆ ಪತ್ನಿಯನ್ನ ದೂಡೋದಕ್ಕೆ ಪ್ರಯತ್ನ ಪಟ್ಟಿದ್ದ, ರಾಜಕಾರಣಿಯ ಜೊತೆ ಪಲ್ಲಂಗ ಏರುವಂತೆ ಟಾರ್ಚರ್ ಕೊಟ್ಟಿದ್ದಂತೆ, ಬಂದೂಕು ಚಾಕು ತೋರಿಸಿ ಕೊಲ್ಲುವುದಾಗಿ ಬೆದರಿಕೆ. ಸೊ ದಿನನಿತ್ಯ ಮಾವನಿಗೆ ಬಾಡಿ ಮಸಾಜ್ ಮಾಡಬೇಕಂತೆ ಸೊಸೆ. ನಮ್ಮದೇ ಕಾಂಗ್ರೆಸ್ ಸರ್ಕಾರ ಇದೆ, ಮಂತ್ರಿಗಳು ನಮ್ಮವರು, ತನಗೆ ಮಂತ್ರಿಗಳು ರೌಡಿಗಳ ಬೆಂಬಲ ಇದೆ ಎಂದು ಧಮಕಿ. ನೀನು ಏನೂ ಮಾಡೋದಕ್ಕಾಗಲ್ಲ, ನೀನು ನಿಸ್ಸಹಾಯಕ ಸ್ಥಿತಿಯಲ್ಲಿದೆಯಾ ಅಂತೇಳಿ ಆ ಹೆಣ್ಣು ಮಗಳನ್ನ ಟಾರ್ಚರ್ ಕೊಟ್ಟಿದ್ದಾನೆ ಈ ರಾಸ್ಕಲ್. ನೊಂದ ಮಹಿಳೆಯಿಂದ ಬನಶಂಕರಿ ಠಾಣೆಗೆ ದೂರು ದಾಖಲಾಗಿದೆ. ಯೂನುಸ್ ಪಾಷಾ ವಿರುದ್ಧ ಪತ್ನಿ ಹಲೀಮಾ ಸಾದಿಯಾ ದೂರನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರ ತನಿಖೆ ಮಾಡ್ತಾ ಇದೆ. ಇನ್ನು ಪುಣ್ಯಾತ್ಮ ಮಾವ, ಅವನಿನ್ ಯಾವ ಸೀಮೆ ಗಣಸು, ಸ್ವಂತ ಸೊಸೆಯ ಜೊತೆ ಸಹಕರಿಸೋದಕ್ಕೆ ಮಗನಿಗೆ ಹೇಳ್ತಾನೆ ಅನ್ನೋದಾದ್ರೆ ಈ ಕುಟುಂಬವೇ ಸೈತಾನ್ ಕುಟುಂಬ. ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಾಗಿ ಬರುತ್ತೆ. ಒಂದು ಹೆಣ್ಣು ಮಗಳನ್ನು ಈ ಥರನೂ ಬಳಕೆ ಮಾಡಲಾಗುತ್ತಾ ಸಮಾಜದಲ್ಲಿ? ಒಂದು ಹೆಣ್ಣು ಮಗಳನ್ನು ಇಷ್ಟೊಂದು ನೀಚವಾಗಿ ಕಾಣಲಾಗುತ್ತಾ? ಹೆಂಗಿದೆ ನೋಡೋದಕ್ಕೆ? ಪಾಪ ಹೆಣ್ಣು ಮಗಳಿಗೆ ಕೊಟ್ಟಂತಹ ಚಿತ್ರಹಿಂಸೆಗಳು ಕಾನೂನಿನಲ್ಲಿ ಅವಕಾಶ ಇದ್ರೆ ಇವನಿಗೂ ಸಿಗಬೇಕದು. ನಮ್ಮ ಕಾನೂನಲ್ಲಿ ಅದಕ್ಕೆ ಅವಕಾಶ ಇದ್ರೆ ಆಕೆಗೆ ಕೊಟ್ಟ ಚಿತ್ರಹಿಂಸೆಗಳನ್ನು ಈತನಿಗೂ ಕೊಡಬೇಕು. 4 ಜನರ ಜೊತೆ ಈತನು ಸಹಕರಿಸ್ಲಿ, ನೋಡೋಣ ಆ ಪಾಡೆಷ್ಟು ಕಷ್ಟ ಇದೆ ಅಂತ ಗೊತ್ತಾಗ್ಲಿ. 4 ಮಂದಿಯ ಜೊತೆ ದೇಹ ಹಂಚಿಕೊಳ್ಳೋದಕ್ಕೆ ಗಂಡ ಹೇಳಿದ್ದ ಅನ್ನೋ ವಿಚಾರ ಈ ಪ್ರಕರಣದಲ್ಲಿ ಬಯಲಾಗ್ತಾ ಇದೆಯಲ್ಲ, ಈತನು ಹೋಗಿ ಆ ತರಹದ ಕೃತ್ಯದಲ್ಲಿ ಭಾಗಿಯಾದರೆ ಅದ್ರ ಹಿಂಸೆ ಗೊತ್ತಾಗುತ್ತೆ. ಸೊ ಸಂಬಂಧಪಟ್ಟಂತಹ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಆಕೆಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸಂತ್ರಸ್ತ ಕುಟುಂಬರ ಮನವಿಯೂ ಕೂಡ ಆಗಿದೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.